ಸ್ನ್ಯಾಪ್ಚಾಟ್ ಸಂಬಂಧಕ್ಕೆ ಬಿದ್ದಿದ್ದು 2 ಹೆಣ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತ ಪ್ರಮಾಣ ಮಾಡಿದ್ದ ಹೆಂಡತಿನೇ ತನ್ನ ಗಂಡ ಮತ್ತೆ ಹೆತ್ತ ಮಗುವನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ ಅಂದ್ರೆ ನೀವು ನಂಬ್ತೀರಾ? ಕೇಳೋಕೆ ಮೈ ಜುಮ್ ಅನ್ನುವಂತಹ ಕರುಳು ಹಿಂಡುವ ಘಟನೆ ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ. ಪರಪುರುಷನ ಮೇಲಿನ ಹುಚ್ಚು ಮೋಹಕ್ಕೆ ಬಿದ್ದು ತನ್ನ 5 ವರ್ಷದ ಮುಗ್ಧ ಕಂದಮ್ಮನ ಉಸಿರನ್ನೇ ತೆಗೆದಿದ್ದಾಳೆ ಒಬ್ಬ ತಾಯಿ. ಅಷ್ಟೇ ಅಲ್ಲ, ಕೊಲೆ ಮಾಡಿ ಇಬ್ಬರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ದೊಡ್ಡ ಕಥೆನೆ ಕಟ್ಟಿದ್ದಾಳೆ. ಆದ್ರೆ ಪೊಲೀಸರು ಈಕೆಯ ಮುಖವಾಡ ಕಳಚಿದ್ದು ಹೇಗೆ? ಆ ರಾತ್ರಿ ಆ ಮನೆಯಲ್ಲಿ ನಡೆದಿದ್ದೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರ ನೋಡೋಣ. ಬೆಂಗಳೂರಿನ ಚಿಕ್ಕಬಾಣಾವರದ ಗುಡ್ಡೆ ಬಸವೇಶ್ವರ ಲೇಔಟ್. ಅಲ್ಲಿ ವಾಸವಾಗಿದ್ದವರು ಅಭಿನಂದನ್ ಮತ್ತು ಹರಿಣಿ ದಂಪತಿ. ಅಭಿನಂದನ್ಗೆ 32 ವರ್ಷ. ಖಾಸಗಿ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಒಳ್ಳೆ ಸಂಬಳ ಪಡಿತಾ ಇದ್ರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ಹುಲಿಯೂರುದುರ್ಗ ತಾಲೂಕಿನ ಕಿಲಾರ ಗ್ರಾಮದವರು. ಸುಮಾರು 6 ವರ್ಷಗಳ ಹಿಂದೆ ಹರಿಣಿ ಅನ್ನೋ ಹುಡುಗಿಯ ಜೊತೆ ಇಬ್ಬರ ಮನೆಯವರು ನೋಡಿ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ರು. ಮದುವೆಯಾದ ಹೊಸತರಲ್ಲಿ ಇವರಿಗೆ ಯದುವೀರ್ ಅನ್ನುವ ಗಂಡು ಮಗು ಕೂಡ ಹುಟ್ಟುತ್ತೆ. ಆದ್ರೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಶುರುವಾಗುತ್ತವೆ. ಅಭಿನಂದನ್ ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕೆ ನೋಡಿದ್ರು ಸಂಸಾರದಲ್ಲಿ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಕಾಲ ಹೀಗೆ ಕಳೀತಾ ಇರಬೇಕಾದ್ರೆ 2024ರಲ್ಲಿ ಹರಿಣಿಗೆ ಸೋಷಿಯಲ್ ಮೀಡಿಯಾ ಸ್ನ್ಯಾಪ್ಚಾಟ್ ಮೂಲಕ ವಿನಯ್ ಅನ್ನುವ ಯುವಕನ ಪರಿಚಯವಾಗುತ್ತೆ. ಮೊದಲಿಗೆ ಮೆಸೇಜ್ನಲ್ಲಿ ಶುರುವಾದ ಮಾತುಕತೆ ದಿನ ಕಳೆದಂತೆ ಅತಿಯಾಗಿ ಬೆಳೆಯುತ್ತೆ. ಅದು ಕೊನೆಗೆ ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ಗಂಡ ಆಫೀಸ್ಗೆ ಹೋದಾಗ ವಿನಯ್ ಜೊತೆ ಸುತ್ತಾಡೋದು, ದಿನವಿಡೀ ಚಾಟಿಂಗ್ ಮಾಡೋದು ಹರಿಣಿಗೆ ಅಭ್ಯಾಸವಾಗಿ ಬಿಡುತ್ತೆ. ಇಷ್ಟಕ್ಕೆ ನಿಲ್ಲದ ಈಕೆ ಸುಮಾರು 6 ತಿಂಗಳ ಹಿಂದೆ ಗಂಡ ಮತ್ತು ಮಗುವನ್ನು ಬಿಟ್ಟು ಪ್ರಿಯಕರ ವಿನಯ್ ಜೊತೆ ಓಡಿ ಕೂಡ ಹೋಗ್ತಾಳೆ. ಆಗ ಹರಿಣಿಯ ತಾಯಿ ಹೇಗೋ ಕಷ್ಟಪಟ್ಟು ಮಗಳನ್ನ ಹುಡುಕಿ ವಾಪಸ್ ಕರೆದುಕೊಂಡು ಬರ್ತಾರೆ. ನನ್ನ ಮಗಳು ತಪ್ಪೇ ಮಾಡಿಲ್ಲ, ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ಲು ಅಂತ ಅಳಿಯ ಅಭಿನಂದನ್ಗೆ ಸುಳ್ಳು ಕತೆ ಹೇಳಿ ಮತ್ತೆ ಮನೆಗೆ ಸೇರಿಸ್ತಾರೆ. ಅಭಿನಂದನ್ ಕೂಡ ಮಗನ ಭವಿಷ್ಯ ಹಾಳಾಗಬಾರ್ದು ಅಂತ ಎಲ್ಲವನ್ನು ಮರೆತು ಹೆಂಡತಿಯನ್ನ ಒಪ್ಪಿಕೊಳ್ತಾರೆ. ಆದ್ರೆ ಹರಿಣಿ ಮಾತ್ರ ಬದಲಾಗ್ಲೇ ಇಲ್ಲ. ಆಕೆಯ ಕಳ್ಳಾಟ ಹಾಗೇ ಮುಂದುವರೆದಿತ್ತು. ಜೊತೆಗೆ ಗಂಡನ ಜೊತೆ ದಿನಾ ಕಿರಿಕ್ ಮಾಡ್ತಾನೆ ಇದ್ಲು. ಗಂಡ ತನ್ನ ಸುಖಕ್ಕೆ ಅಡ್ಡವಾಗಿದ್ದಾನೆ, ಅವನನ್ನ ಮುಗಿಸಿ ಬಿಟ್ರೆ ತಾನು ವಿನಯ್ ಜೊತೆ ಆರಾಮವಾಗಿ ಇರಬಹುದು ಅಂತ ಹರಿಣಿ ಸ್ಕೆಚ್ ಹಾಕ್ತಾಳೆ. ಕಳೆದ ಭಾನುವಾರ ರಾತ್ರಿ ಅಭಿನಂದನ್ ಮಗ ಯದುವೀರ್ಗೆ ಊಟ ಮಾಡಿಸಿ ಜೊತೆಯಲ್ಲೇ ಮಲಗಿಸಿಕೊಂಡು ನಿದ್ದೆಗೆ ಜಾರ್ತಾರೆ. ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಹರಿಣಿ ತನ್ನ ಪ್ಲಾನ್ ಶುರು ಮಾಡ್ತಾಳೆ. ಯಾರೂ ನೋಡಬಾರ್ದು, ಯಾವುದೇ ಸಾಕ್ಷಿ ಸಿಗಬಾರ್ದು ಅಂತ ಮನೆಯಲ್ಲಿದ್ದ CCTV ಕ್ಯಾಮೆರಾಗಳನ್ನ ಸ್ವಿಚ್ ಆಫ್ ಮಾಡ್ತಾಳೆ. ಆಮೇಲೆ ಸೀದಾ ಪ್ರಿಯಕರ ವಿನಯ್ಗೆ ಫೋನ್ ಮಾಡಿ ಮನೆಯೊಳಗೆ ಕರೆಸಿಕೊಳ್ತಾಳೆ. ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸಮಯ. ಅಭಿನಂದನ್ ಗಾಢ ನಿದ್ದೆಯಲ್ಲಿದ್ದಾಗ ವಿನಯ್ ಆತನ ಮೇಲೆ ಎರಗಿ ದಿಂಬಿನಿಂದ ಉಸಿರು ಗಟ್ಟಿಸೋಕೆ ಶುರು ಮಾಡ್ತಾನೆ. ಅಭಿನಂದನ್ ಒದ್ದಾಡಬಾರದು ಅಂತ ಹರಿಣಿ ಗಂಡನ 2 ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾಳೆ. ಈ ವೇಳೆ ಎಚ್ಚರಗೊಂಡ ಅಭಿನಂದನ್ ಕಿರುಚಾಡೋಕೆ ಶುರು ಮಾಡಿದಾಗ ಆತನ ತಲೆಗೆ ಬಲವಾಗಿ ಹೊಡೆದು ಕತ್ತು ಹಿಸುಕಿ ಕೊಲೆ ಮಾಡ್ತಾರೆ. ಅಪ್ಪನ ಚೀರಾಟ ಕೇಳಿ ಪಕ್ಕದಲ್ಲೇ ಮಲಗಿದ್ದ 5 ವರ್ಷದ ಪುಟ್ಟ ಮಗು ಯದುವೀರ್ ಎದ್ದು ಅಳೋಕೆ ಶುರು ಮಾಡುತ್ತೆ. ಕಣ್ಣೆದುರೇ ಅಪ್ಪ ಒದ್ದಾಡೋದನ್ನ ನೋಡಿ ಬೆಚ್ಚಿ ಬಿದ್ದ ಆ ಮಗುವನ್ನ ನೋಡಿ ಯಾವ ತಾಯಿಗಾದ್ರೂ ಕರಳು ಚುರುಕನ್ನಬೇಕಿತ್ತು. ಆದ್ರೆ ಕಾಮದ ಅಮಲಿನಲ್ಲಿದ್ದ ಹರಿಣಿಗೆ ಆ ಮಗುವಿನ ಮೇಲೂ ಕರುಣೆ ಬರಲಿಲ್ಲ. ಎಲ್ಲಿ ಮಗು ನಾಳೆ ಸತ್ಯ ಹೇಳಿ ಬಿಡುತ್ತೋ ಅನ್ನೋ ಭಯಕ್ಕೆ ತನ್ನದೇ ರಕ್ತದ ಕಂದಮ್ಮನ ಬಾಯಿ ಮೂಗು ಮುಚ್ಚಿ ಉಸಿರುಗಟ್ಟಿಸಿ ಸಾಯಿಸಿ ಬಿಡುತ್ತಾಳೆ. ಕೊಲೆ ಮಾಡಿದ ಮೇಲೆ ವಿನಯ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹರಿಣಿ ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನೆಲ್ಲ ನೀರು ಹಾಕಿ ತೊಳೆದು ಬಟ್ಟೆ ಬದಲಾಯಿಸಿ ಮರುದಿನ ಬೆಳಿಗ್ಗೆ ಏನೋ ಗೊತ್ತಿಲ್ಲದವಳಂತೆ ಅಳೋಕೆ ಶುರು ಮಾಡ್ತಾಳೆ.
ನನ್ನ ಗಂಡನಿಗೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಯ್ತು, ಅವರು ಹಾಗೆ ಮಗನ ಮೇಲೆ ಬಿದ್ದರು, ಉಸಿರು ಕಟ್ಟಿ ಇಬ್ಬರೂ ಸತ್ತು ಹೋದ್ರು ಅಂತ ಊರೆಲ್ಲ ಕತೆ ಕಟ್ತಾಳೆ. ಆಕೆಯ ತಾಯಿ ಕೂಡ ಇದನ್ನೇ ನಂಬಿಸೋಕೆ ನೋಡ್ತಾರೆ. ಆದ್ರೆ ವಿಷಯ ತಿಳಿದು ಸ್ಪಾಟ್ಗೆ ಬಂದ ಚಿಕ್ಕಬಾಣಾವರ ಪೊಲೀಸರಿಗೆ ಮೊದಲ ನೋಟದಲ್ಲೇ ಡೌಟ್ ಬರುತ್ತೆ. ಒಂದೇ ಸಲ ಅಪ್ಪ ಮಗ ಇಬ್ಬರೂ ಸಾಯೋಕೆ ಹೇಗೆ ಸಾಧ್ಯ? ಪೊಲೀಸರು ಸೂಕ್ಷ್ಮವಾಗಿ ಮನೆ ಪರಿಶೀಲನೆ ಮಾಡಿದಾಗ ನೆಲದ ಮೇಲೆ ರಕ್ತದ ಕಲೆಗಳು ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಮನೆಯ ಸಿಸಿಟಿವಿ ಕ್ಯಾಮೆರಾಗಳು ರಾತ್ರಿ ಮಾತ್ರ ಯಾಕೆ ಆಫ್ ಆಗಿತ್ತು ಅನ್ನೋ ಪ್ರಶ್ನೆಗೆ ಹರಣಿ ಬಳಿ ಉತ್ತರವಿಲ್ಲದೆ ತಡಬಡಾಯಿಸ್ತಾಳೆ. ತಕ್ಷಣ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಹರಣಿ ಮಾಡಿದ ಎಲ್ಲಾ ಕರ್ಮಕಾಂಡಗಳನ್ನ ಬಾಯ್ಬಿಡ್ತಾಳೆ. ತನ್ನ ಪ್ರಿಯಕರ ವಿನಯ್ ಜೊತೆ ಸೇರಿ ತಾನೇ ಗಂಡ ಮತ್ತು ಮಗುವನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಳ್ತಾಳೆ. Yesterday, a case of murder was registered in our Chikbanavara police station. So, during the investigation of the case, it has come to light that the wife of the deceased Abhinandan is involved in the offence of this murder. So we have questioned her and we have arrested her. So it has come to light that she along with her friend, one friend by name Vinay Kumar, both of them they have murdered both his father and son duo. And this Vinay Kumar has also been secured. He is being questioned and he will be arrested. Initially she had cooked up one story and later she has confessed to have murdered the two. Yeah, that is true that they have come home in the night after the deceased, both the deceased, after they slept. These two have murdered them. They have smothered them and they have murdered them. What is their motive, sir? Both husband and wife they were having frequent quarrels over many small issues. So on Friday they had a quarrel. So after that quarrel she decided to get rid of this person and she sought the help of the other accused Vinay Kumar and both of them planned it and they executed it on the night of intervening night of Sunday and Monday. Yeah, they have, the lady has been arrested already. This person is being questioned. He will also be arrested and we will take them for police custody and we will do the further investigation. See, she wanted to get rid of the husband and the son also, I mean, we got to know that he woke up when this incident was happening. So he also saw that, so she did not want to leave any trail, did not want to leave any evidence, so she has killed. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಪ್ರಿಯಕರ ವಿನಯನನ್ನು ಹೆಡೆಮುರಿ ಕಟ್ಟಿ ಇಬ್ಬರ ಮೇಲೂ ಕೊಲೆ ಕೇಸ್ ದಾಖಲಿಸಿ ಜೈಲಿಗಟ್ಟಿದ್ದಾರೆ. ಕ್ಷಣಿಕ ಸುಖ ಮತ್ತು ಅಕ್ರಮ ಸಂಬಂಧಕ್ಕಾಗಿ ನಂಬಿದ ಗಂಡ ಮತ್ತು ಜನ್ಮ ಕೊಟ್ಟ ಮುಗ್ಧ ಮಗುವನ್ನೇ ಬಲಿ ಪಡೆದ ಈ ಪಾಪಿ ಹೆಂಡತಿಗೆ ಯಾವ ಶಿಕ್ಷೆ ಆಗಬೇಕು? ತಪ್ಪೇ ಮಾಡದ ಆ 5 ವರ್ಷದ ಕಂದ ಮನೆಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಕ್ರೈಮ್ ಮತ್ತು ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.